एंजॉयमेंट का जगह है तो नहीं कौन सा भी नहीं है। थोड़ा लोग का जम लेते का हाँ थोड़ा लोग का जम लेता देखो बाजार बाजार पैसे खर्च भी पुराने ಜಾಯ್ ಆಲುಕಾಸ್ ಪ್ರತಿ ಸಂಭ್ರಮಾಚರಣೆಯ ಮನಸ್ಸು. ನಿನ್ನನ್ನು ಈ ರೀತಿ ಇಮ್ಯಾಜಿನ್ ಮಾಡಿಲ್ಲ ಗುರು. ನಾನು ಕೂಡ ಸಾಕಾತ್ ಮಮ್ಮಿ ಮಮ್ಮಿ ಅಂತ ಮಮ್ಮಿ ಅಂತ ಗೊತ್ತೇ ಆಗಲೇ ಮದುವೆ ಸಂಭ್ರಮ ಯಾವಾಗ ಆವರಿಸಿಬಿಡುತ್ತೆ, ಯಾವಾಗ ಸುಳಿವೇ ಇಲ್ಲದ ಹಾಗೆ ನೀವೊಬ್ಬ ಮಾನ್ಯವರಾಗಿರಿ ಅಂತ. ನೀವು ಯಾವಾಗ ಆಗ್ತೀರಾ ಮಾನ್ಯವ? ಹಲೋ ಫ್ರೆಂಡ್ಸ್, ಭಾರತಿ ಕೃಷ್ಣಮೂರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾನುವಾರ ಸಂಜೆ ನಾವು ಶಿವಮೊಗ್ಗದ ಸಿಟಿ ಸೆಂಟರ್ನಲ್ಲಿರೋ ಮಾಲ್ಗೆ ಹೋಗಿದ್ವಿ. ಈ ಮುಂಚೆ ಈ ಮಾಲ್ನಲ್ಲಿ ಇಷ್ಟೋ ಜನ ಇರೋದನ್ನು ನಾನು ನೋಡಿರಲಿಲ್ಲ. ಬಹುಶಃ ನ್ಯೂ ಇಯರ್ಗೋಸ್ಕರ ಇಷ್ಟು ಡೆಕೋರೇಷನ್ ಮಾಡಿರಬಹುದು ಅನಿಸ್ತು. ಈ ತರಹನೂ ನೋಡಲಿಕ್ಕೆ ಒಂಥರ ಚೆನ್ನಾಗಿತ್ತು. ಮಾಲ್ನ ಒಂದೊಂದು ಶಾಪ್ ಕೂಡ ತುಂಬ ರಶ್ ಆಗಿತ್ತು. ಈ ಮುಂಚೆ ವಿಡಿಯೋದಲ್ಲಿ ಇಲ್ಲಿಯ ಫುಡ್ ಕೋರ್ಟ್ನ ತೋರಿಸಿದ್ದೆ. 3rd ಫ್ಲೋರ್ನಲ್ಲಿ ಗೇಮ್ಸ್ಗಳಿದೆ. 2nd ಫ್ಲೋರ್ನಲ್ಲಿ ಭರತ್ ಸಿನಿಮಾಸ್ನಲ್ಲಿ ನಾವು ಮ್ಯಾಕ್ಸ್ ಫಿಲ್ಮ್ ನೋಡಿದ್ವಿ. ಸುದೀಪ್ ಈ ಚಿತ್ರದ ನಾಯಕ. ಈ ಚಿತ್ರದ ಒನ್ಲೈನ್ ಸ್ಟೋರಿ ಹೇಳೋದಾದರೆ, ಒಬ್ಬ ಸಸ್ಪೆಂಡ್ ಆಗಿರೋ ಪೊಲೀಸ್ ಆಫೀಸರ್ಗೆ ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗಿರುತ್ತೆ. ನೆಕ್ಸ್ಟ್ ಡೇ ಡ್ಯೂಟಿ ರಿಪೋರ್ಟ್ ಮಾಡೋ ಮುಂಚೆನೇ ಸ್ಟೇಷನ್ಗೆ ಬಂದಿರ್ತಾರೆ. ಆ ಸಮಯದಲ್ಲಿ ಕೆಲವು ಪ್ರಾಬ್ಲಮ್ಸ್ಗಳಾಗಿಬಿಡುತ್ತೆ. ಆ ಪ್ರಾಬ್ಲಮ್ಸ್ಗಳಿಂದ ಹೇಗೆ ಆ ಸ್ಟೇಷನ್ನಲ್ಲಿರೋ ಆಫೀಸರ್ಸ್ಗಳನ್ನು ನಾಯಕ ಸೇವ್ ಮಾಡ್ತಾರೆ ಅನ್ನೋದೇ ಕತೆ. ಒನ್ ನೈಟ್ ಸ್ಟೋರಿ ಇದು. ಅನ್ನೆಸೆಸರಿ ಡಿಸ್ಕಷನ್ಸ್, ಅನ್ವಾಂಟೆಡ್ ಸೀನ್ಸ್ ಇಲ್ಲ. ಎಲ್ಲವೂ ಸಿನಿಮಾಗೆ ಒಂದಲ್ಲ ಒಂದು ರೀತಿ ಆ್ಯಡ್ ಆನ್ ಆಗುವಂಥದ್ದು ಅಂತ ಅನ್ನಿಸ್ತು. ಇದು ಆ್ಯಕ್ಷನ್ ಮೂವಿ ಆಗಿದ್ರೂ ಕೂಡ ಸುದೀಪ್ ಫ್ಯಾನ್ಸ್ ಅಲ್ಲದೆ ಇರೋರಿಗೂ ಕೂಡ ಈ ಫಿಲಮ್ ಇಷ್ಟ ಆಗುತ್ತೆ ಅಂತ ನನಗನ್ನಿಸ್ತು. ಆದರೆ ಈ ಫಿಲಮ್ನಲ್ಲಿ ಸಿಗರೇಟ್ ಸ್ಮೋಕಿಂಗ್ ಮಾತ್ರ ತುಂಬಾನೇ ತೋರಿಸಿದ್ದಾರೆ ಡೈರೆಕ್ಟರ್. ಮಾಣಿಕ್ಯ ಫಿಲಮ್ನಲ್ಲಿರೋ ವರಲಕ್ಷ್ಮಿ ಅನ್ನೋರು ಈ ಚಿತ್ರದಲ್ಲಿದ್ದಾರೆ. ಕ್ರಿಸ್ಮಸ್ ಹಾಲಿಡೇಸ್ ಆಗಿರೋದ್ರಿಂದ ಕ್ರೌಡ್ ತುಂಬಾನೇ ಇತ್ತು. मजा